ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದಿದ್ದ ಹಣ್ಣುಗಳೆಲ್ಲ ಸುಮಾರು ಮಿಕ್ಕಿತ್ತು, ಹಾಗೆ ಇಟ್ಟರೆ ಹಾಳಾಗಿಬಿಡುತ್ತಲ್ಲ, ಹಾಗಾಗಿ ಎಲ್ಲದನ್ನು ಹೆಚ್ಚಿ ಫ್ರೂಟ್ ಸಲಾಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಹಣ್ಣನ್ನು ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಈ ಹೆಚ್ಕೊಂಡಿರೋ ಹಣ್ಣನ್ನು ಮ್ಯಾಂಗೋ ಕಸ್ಟರ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ನಾರ್ಮಲ್ ಕಸ್ಟರ್ಡ್ ಪೌಡರು ಬರುತ್ತೆ, ಅಂದರೆ ವೆನಿಲಾ ಎಸೆನ್ಸ್ದು. ಅದಕ್ಕಿಂತ ಮ್ಯಾಂಗೋ ಕಸ್ಟರ್ಡ್ ಪೌಡರಲ್ಲಿ ಮಾಡಿದ್ರೆ ಮಾವಿನ ಹಣ್ಣಿನ ರುಚಿ ಕೂಡ ಬರುತ್ತೆ ಇದರಲ್ಲಿ. ಕಸ್ಟರ್ಡ್ ತಣ್ಣಗಾದ್ಮೇಲೆ ಹೆಚ್ಕೊಂಡಿರೋ ಅಂಥ ಹಣ್ಣುಗಳನ್ನ ಪೂರ್ತಿ ಹಾಕಿ, ಮತ್ತು ಇದಕ್ಕೆ ನನಗೆ ಟೂಟಿ ಫ್ರೂಟಿ ಹಾಕ್ಕೊಂಡ್ರೆ ತುಂಬ ಇಷ್ಟ ಆಗುತ್ತೆ ರುಚಿ. ಮಧ್ಯ ತಿನ್ಬೇಕಾದ್ರೆ ಒಂದೊಂದು ಸಿಕ್ಕರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಟೂಟಿ ಫ್ರೂಟಿ ಇಷ್ಟೂ ಕಸ್ಟರ್ಡ್ ಮಾಡ್ಕೊಂಡಿರೋದಕ್ಕೆ ಹಾಕಿ ಚೆನ್ನಾಗಿ ಬೆರೆಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಕಿದ್ರೆ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಆದರೆ ಈ ವೆದರ್ಗೆ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ನೋದು ಅಷ್ಟು ಒಳ್ಳೆಯದಲ್ಲ, ಹಾಗಾಗಿ ಹಾಗೆ ತಿಂದರೆ ಇನ್ನೂ ರುಚಿಯಾಗಿರುತ್ತೆ. ನಮ್ಮ ಗುಂಡಣ್ಣ ಅಂತೂ ಮೆಟ್ಲು ಹತ್ತೋದು ಕಲ್ತ್ಬಿಟ್ಟಿದ್ದಾನೆ. ಈಗಂತೂ ಭಾಳ ತರಲೆ ಆಗಿದ್ದಾನೆ. ಒಂಚೂರು ಆ ಕಡೆ ಈ ಕಡೆ ನೋಡೋ ಅಷ್ಟರಲ್ಲಿ ಕಣ್ಣು ತಪ್ಪಿಸಿ ಮೆಟ್ಲು ಹತ್ತಕ್ಕೆ ಓಡಿ ಹೋಗ್ತಾನೆ. ತುಂಬ ಕಷ್ಟ ಆಗೋಗಿದೆ ಹಿಡಿಯೋದು.